ವಿದ್ಯಾರ್ಥಿಗಳೇ 2026ರಲ್ಲಿ ಏನಾದರೂ ಹಣೆ ಬರಹವನ್ನ ಬದಲಾಯಿಸಿಕೊಳ್ಬೇಕಂತಂದ್ರೆ ಕೇವಲ ಅಪ್ಲಿಕೇಶನ್ ಹಾಕಿ ಎಕ್ಸಾಮಿನೇಷನ್ ಬರೆದು ಬಂದ್ರೆ ಆಗೋದಿಲ್ಲ. ಆರ್ಡರ್ ಕಾಪಿ ತಗೊಂಡ್ ಬರ್ತೀನಿ ಅನ್ನುವಂತಹ ಛಲದಂಕ ನೀವಾಗಿರ್ಬೇಕು. ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಅಡಿಕ್ವಿಟಿ ಅವರು ಯಾವ ತರಹದ ಪ್ರಶ್ನೆ ಪತ್ರಿಕೆಯನ್ನ ತೆಗಿತಾ ಇದ್ದಾರೆ, ಯಾವ ತರಹದ ಪ್ಯಾಟರ್ನ್ಸ್ ಬರ್ತಾ ಇದೆ ಎಂಬುದನ್ನ ನಾವು ತಿಳಿದುಕೊಳ್ಬೇಕು. ಯಾವ ವಿಷಯದಲ್ಲಿ ಎಷ್ಟನ್ನ ಬದಲಾವಣೆ ಮಾಡಿದ್ದಾರೆ ಎಂಬುದನ್ನ ನಾವು ತಿಳಿದುಕೊಳ್ಬೇಕು. ಮೊದಲನೇದಾಗಿ ವಿದ್ಯಾರ್ಥಿಗಳೇ, ಗಣಿತ ವಿಷಯದಲ್ಲಿ ಯಾವ ತರಹದ ಬದಲಾವಣೆ ಹಂಗೇನ್ ಬಹಳಷ್ಟು ಕಂಡು ಬಂದಿದ್ದಿಲ್ಲ. ಆದ್ರೆ ಒಂದ್ ಮಾತ್ರ ಹೇಳಕ್ ಇಷ್ಟಪಡ್ತೀನಿ, ಒಂದ್ 2 ಚಾಪ್ಟರ್ ನ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಪರ್ಮ್ಯುಟೇಷನ್ ಅಂಡ್ ಕಾಂಬಿನೇಷನ್ ಅನ್ನುವಂತ ಒಂದು ಚಾಪ್ಟರ್, ಇನ್ನೊಂದು ಪ್ರೊಬ್ಯಾಬಿಲಿಟಿ ಅನ್ನುವಂತ ಒಂದು ಚಾಪ್ಟರ್ ನ ಆಡ್ ಮಾಡಿದ್ದಾರೆ. ಹಾಗಾಗಿ ಮತ್ತು ಇನ್ನೊಂದು ವಿಶೇಷ ಬದಲಾವಣೆ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಚಾಪ್ಟರ್ಸ್ ಗಳಲ್ಲಿ ಫಾರ್ಮುಲಾ ಬೇಸ್ಡ್ ಯಾವ ಪ್ರಶ್ನೆಗಳು ಕೂಡ ಬಹಳಷ್ಟು ಕಂಡು ಬಂದಿಲ್ಲ. ಕಾಮನ್ ಸೆನ್ಸ್ ಅನ್ನ ಉಪಯೋಗ ಮಾಡಿಕೊಂಡು ಆನ್ಸರ್ ಬಿಡಿಸುವಂತ ಪ್ರಶ್ನೆಗಳು ಬಹಳಷ್ಟು ಇದ್ದಾವೆ. ಥಿಯರಿ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಹಳಷ್ಟು ಬಂದಿದ್ದಾವೆ. ಹಾಗಾಗಿ ನೀವುಗಳು ಆ ಒಂದು ಚಾಪ್ಟರ್ ಮೇಲೆ ಬಹಳಷ್ಟು ಹಿಡಿತವನ್ನ ಸಾಧಿಸಿದಾಗ ಮಾತ್ರ ನಿಮಗೆ ಆ ಪ್ರಶ್ನೆಗಳು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತವೆ, ಬಿಡಿಸ್ಲಿಕ್ಕೆ ಈಜಿ ಆಗ್ತದ. ಇಲ್ಲಿ ನೀವು ಟೈಮ್ ಅನ್ನ ಬಹಳಷ್ಟು ಕಂಟ್ರೋಲ್ ಮಾಡಬೇಕಾಗ್ಯದ. ಸ್ಪೀಡ್ ಆಗಿರ್ಬೇಕು, ಅಕ್ಯುರೇಟ್ ಆಗಿರ್ಬೇಕು, ಪರ್ಫೆಕ್ಟ್ ಆಗಿರ್ಬೇಕು. ಅಂದಾಗ ಮಾತ್ರ ಮ್ಯಾಥಮೆಟಿಕ್ಸ್ ಅಲ್ಲಿ ಒಳ್ಳೆ ಅಂಕಗಳನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದ. ಅದೇ ರೀತಿ ಕ್ಯಾಲ್ಕುಲೇಷನ್ ಅಲ್ಲಿ ಕೂಡ ಬಹಳಷ್ಟು ಟಫ್ನೆಸ್ ಅನ್ನ ಹೆಚ್ಚಿಗೆ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲರಿಗೂ ಅದು ಟಫ್ ಆಗೇ ಆಗಿರ್ತದ, ಕಟ್ ಆಫ್ ಕಡಿಮೆ ನಿಲ್ತದ, ನೀವು ಸೆಲೆಕ್ಷನ್ ಆಗ್ತೀರಿ. ಬಟ್ ಒಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ವಿದ್ಯಾರ್ಥಿಗಳ ಪ್ರಿಪರೇಷನ್ ಮಾಡ್ಲಾರ್ದೇನೆ ಯಾರ್ಯಾರೋ ಏನೇನೋ ಅಂಕಗಳನ್ನು ಪಡ್ಕೊಳ್ತಿರ್ತಾರೆ. ಬಟ್ ಇದು ಅವ್ರಿಗೆ ಈಜಿ ಆಗೋದಿಲ್ಲ. ಪ್ರಿಪ್ರೇಷನ್ ಮಾಡಿ ಯಾರು ಅದ್ಭುತವಾದಂತ ತಯಾರಿ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಈ ಎಕ್ಸಾಮಿನೇಷನ್ ಈಜಿ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಬೋದು. ಅದೇ ರೀತಿಯಾಗಿ ನೀವು ಪ್ರಿಪ್ರೇಷನ್ ಮಾಡ್ತಿರ್ತೀರಿ, ಹಳಿ ಯಾವ ಬುಕ್ಕ ತಗೊಂಡು ಪ್ರಿಪ್ರೇಷನ್ ಮಾಡಿದ್ರೆ ಆಗೋದಿಲ್ಲ. ಯಾವ ಯಾವ ವಿಷಯದಲ್ಲಿ ಎಂತಹ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಯಾವ ಏರಿಯಾದಲ್ಲಿ ಟಪ್ ಆಗ್ತಾ ಇದ್ದಾವೆ ಎಂಬುದನ್ನ ನೋಡ್ಕೊಂಡು ನಾವು ಪ್ರಿಪ್ರೇಷನ್ ಅನ್ನ ಮಾಡ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಇಲ್ಲೊಂದ್ 2 ಪಾಯಿಂಟ್ ನಾ ಹೇಳಕ್ ಇಷ್ಟಪಡ್ತೀನಿ. ಹಿಸ್ಟ್ರಿ ಪೂರ್ತಿ ಓದೋದಲ್ಲ, ಮಾಡರ್ನ್ ಹಿಸ್ಟ್ರಿ ಒಂದು ಕವರ್ ಮಾಡಿದ್ರೆ ಸಾಕು, ಆರಾಮ್ಸೆ ನಿಮಗೆ ಎಷ್ಟು ಅಂಕಗಳು ಬರಬೇಕೋ ಅಷ್ಟು ಬಂದ್ಬಿಡ್ತದೆ. ಅದೇ ರೀತಿ ವರ್ಲ್ಡ್ ಹಿಸ್ಟ್ರಿ ಹಂಗೇನ್ ನೋ ಪ್ರಾಬ್ಲಮ್. ಆದ್ರೆ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಆರ್ಟ್ ಅಂಡ್ ಕಲ್ಚರ್ ನೀವು ಫೋಕಸ್ ಮಾಡ್ಲೇಬೇಕು. ಯಾಕಂದ್ರೆ ಒಂದ್ ಕ್ವಶನ್ ಪೇಪರ್ದಾಗ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಕ್ವಶನ್ ಇಲ್ಲಾರ್ದ ಕ್ವಶನ್ ಪೇಪರ್ ಆಗಿಲ್ಲ. ಹಾಗಾಗಿ ಆರ್ಟ್ ಅಂಡ್ ಕಲ್ಚರ್ ಮೇಲೆ ಫೋಕಸ್ ಮಾಡ್ರಿ, ಇಂಡಿಯನ್ ಪಾಲಿಟಿ ಮೇಲೆ ಫೋಕಸ್ ಮಾಡ್ರಿ. ಜಿಯೋಗ್ರಫಿ ಆಫ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತದ, ಎಕನಾಮಿಕ್ಸ್ನು ಇಂಪಾರ್ಟೆಂಟ್ ಆಗ್ತದ. ಸೈನ್ಸ್ ಕೆಟಗರಿ ಒಳಗೆ ಬಯಾಲಜಿ ಇಂಪಾರ್ಟೆಂಟ್ ಆಗ್ತದ, ಬಯಾಲಜಿ ಮೇಲೆ ಬಹಳಷ್ಟು ಕ್ವಶನ್ಸ್ ಬಂದಿದಾವ. ಇನ್ನು ಸಣ್ಣ ಸಣ್ಣ ಚಾಪ್ಟರ್ಸ್ ಅದಾವ, ಅವೇನ್ ನೋ ಪ್ರಾಬ್ಲಮ್. 1 hour or 2 hours ಪ್ರಾಕ್ಟೀಸ್ ಮಾಡಿ ಒಂದ್ಸಲ ತೆಗೆದ್ರೆ ಸಾಕ್ರಿ, ಅಲ್ಲಿಯೂ ಸಾಕಷ್ಟು ಕ್ವಶನ್ಸ್ಗಳು ಕವರ್ ಆಗ್ತಾವ. ಇಂಪಾರ್ಟೆಂಟ್ ಬುಕ್ಸ್ ಅಂಡ್ ಆಥರ್ಸ್ ಮೇಲೆ ಬಂದಿದಾವ, ಡೇಟ್ ಮೇಲೆ ಬಂದಿದಾವ. ಏನಿಲ್ಲ, 1 hour or 2 hours ನೀವು ಟೈಮ್ ಕೊಟ್ರೆ ಸಾಕ್ರಿ, ಆರಾಮ್ಸೆ ಅವತ್ರನ್ನ ಬಿಡಿಸಿ ತೆಗಿತೀರಿ. ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ, ಅಡಿಕ್ವಿಟಿದವರು ಹೈಯೆಸ್ಟ್ ಫೋಕಸ್ ಎದ್ರ ಮೇಲೆ ಮಾಡ್ತಾ ಇದ್ದಾರೆ ಅಂತಂದ್ರೆ ರೀಸೆಂಟ್ ಡಾಟಾ ಮೇಲೆ ಬಹಳಷ್ಟು ಫೋಕಸ್ ಮಾಡ್ತಾ ಇದ್ದಾರೆ. ಕರೆಂಟ್ ಅಫೇರ್ಸ್ ಬೇಸ್ಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನ ಬಹಳಷ್ಟು ಅವರು ಎಕ್ಸಾಮಿನೇಷನ್ಸ್ ಕೊಡ್ತಾ ಇದ್ದಾರೆ. ಹಾಗಾಗಿ ಯುಎನ್ಒ ರಿಲೇಟೆಡ್ ಎಲ್ಲ ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅನ್ನ ನೋಡ್ಕೋಬೇಕಾಗ್ಯದ, ನ್ಯಾಷನಲ್ ಆರ್ಗನೈಸೇಷನ್ ಕೂಡ ನಾವು ನೋಡ್ಕೋಬೇಕಾಗಿದೆ. ಅದ್ರ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ. ಸ್ಪೋರ್ಟ್ಸ್ ಮೇಲೆ ಅಂತೂ ಫಿಕ್ಸ್ ಕ್ವಶನ್ಸ್ ಬರ್ತಾ ಇದಾವೆ. ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಸ್ಪೋರ್ಟ್ಸ್ ಬಗ್ಗೆ ಅಂದ್ರೆ ನಮ್ಗೇನ್ ಗೊತ್ತು, ಆ ಕ್ರಿಕೆಟ್ ಒಂದೇ ಗೊತ್ತು. ಬಹಳ ಆದ್ರೆ ಈಗ ಒಂಚೂರು ಪ್ರೋ ಕಬಡ್ಡಿ ನೋಡ್ತೀರಿ, ಕಬಡ್ಡಿ ಬಗ್ಗೆ ಮಾತ್ರ ಗೊತ್ತು. ಬಹಳಷ್ಟು ಆಟಗಳು ಒಲಿಂಪಿಕ್ಸ್ ಅಲ್ಲಿ ಆಡಿಸ್ತಾರೆ, ಹೌದೇನಿಲ್ಲ? ಹಾಗಾಗಿ ಎಲ್ಲ ತರಹದ ಆಟಗಳನ್ನ ನಾವು ನೋಡ್ಬೇಕಾಗ್ತದ. ಏಷ್ಯನ್ ಗೇಮ್ಸ್ ಗಳನ್ನು ಕೂಡ ನೋಡ್ಬೇಕಾಗ್ತದ, ಒಲಿಂಪಿಕ್ ಆರ್ಟ್ಸ್ ಗಳನ್ನ ನೋಡ್ಬೇಕಾಗ್ತದ. ಎಲ್ಲವುಗಳ ಒಂದು ಮಾಹಿತಿಯನ್ನ ಪಡ್ಕೊಂಡಾಗ ಮಾತ್ರ ಸ್ಪೋರ್ಟ್ಸ್ ಅಲ್ಲಿ ಔಟ್ ಆಫ್ ಔಟ್ ಅಂಕಗಳನ್ನ ಪಡೆದುಕೊಳ್ಬಹುದು. ಅಲ್ಲೂ ಕೂಡ ನೀವು 1 ವಾರ ಸಮಯವನ್ನ ಕೊಟ್ರೆ ಸಾಕ್ರಿ, ಸ್ಪೋರ್ಟ್ಸ್ ಅಲ್ಲಿ ಬಂದಿರತಕ್ಕಂತ ಎಲ್ಲ ಪ್ರಶ್ನೆಗಳನ್ನ ನಾವು ಬಿಡಿಸಿ ತೆಗಿಬಹುದು. ಅದೇ ರೀತಿಯಾಗಿ ನ್ಯಾಷನಲ್ ಇವೆಂಟ್ಸ್, ಇಂಟರ್ನ್ಯಾಷನಲ್ ಇವೆಂಟ್ಸ್, ಮಿಸ್ಸೆಲೇನಿಯಸ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದ್ದಾವೆ. ಒಂಚೂರು ಆ ರೀತಿ ನೀವು ಫೋಕಸ್ ಮಾಡಿ ಓದಿದ್ರೆ ಸಾಕ್ರಿ, ಸಕ್ಸಸ್ ಆಗ್ತೀರಿ. ಅದನ್ನ ಬಿಟ್ಟು ಯಾವುದೋ ಒಂದು ಹಳಿ ಬುಕ್ಕ ತಗೊಂಡು ಅದನ್ನ ರೆಫರ್ ಮಾಡಿ ಅದರಲ್ಲಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾನಂತಂದ್ರೆ ಅದು ಸಾಧ್ಯವಿಲ್ಲ. ಹಾಗಾಗಿ ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಒಂದಿಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ನೀವು ನೋಡಿದಾಗ ಈ ಒಂದು ಚಾಪ್ಟರ್ಸ್ ಗಳ ಮೇಲೆ, ಈ ಒಂದು ಸಬ್ಜೆಕ್ಟ್ ಗಳ ಮೇಲೆ ಕ್ವಶನ್ಸ್ಗಳು ಬಂದಿದ್ದಾವೆ. ಹಾಗಾಗಿ ಇವುಗಳನ್ನ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಮುಂದಿಟ್ಕೊಂಡು ನೀವೇನ್ ಮಾಡಬೇಕಾಗಿದೆ, ರಿವಿಷನ್ ಮಾಡಬೇಕಾಗಿದೆ, ರಿಪೀಟೆಡ್ ರಿವಿಷನ್ ಮಾಡಬೇಕಾಗಿದೆ.
ಮಾಕ್ ಟೆಸ್ಟ್ ಗಳನ್ನ ಬರಿಬೇಕಾಗಿದೆ. ಇದರಿಂದ ನೀವು ಸಕ್ಸಸ್ ಆಗ್ತೀರಿ. ಫಸ್ಟ್ ನೀವು ಸಕ್ಸಸ್ ಆಗ್ಬೇಕಂತಂದ್ರೆ ಮೊದಲನೇದಾಗಿ ನೀವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ ವಿದ್ಯಾರ್ಥಿಗಳೇ, ಒಂದ್ಸರಿ ಸಿಲೆಬಸ್ ಅನ್ನ ಸಂಪೂರ್ಣವಾಗಿ ಮುಗಿಸ್ಕೊಳ್ಬೇಕು. ಅದಾದ ತಕ್ಷಣ ಅದನ್ನ ರಿವಿಷನ್ ಮಾಡ್ಕೋಬೇಕು. ರಿವಿಷನ್ ಆದ ತಕ್ಷಣ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಅನಲೈಸಿಸ್ ಮಾಡಬೇಕು. ಯಾವ ಏರಿಯಾದಲ್ಲಿ ವೀಕ್ ಇದೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಒಂದಿಷ್ಟು ಮಾಕ್ ಟೆಸ್ಟ್ ಗಳನ್ನ ಬಿಡಿಸ್ಬೇಕು. ಇದೆಲ್ಲ ಪ್ರೋಸೆಸ್ ಆಗ್ಬೇಕು ಅಂತಂದ್ರೆ ನಿಮಗೆ ಒಬ್ರು ಒಳ್ಳೆ ಗುರುಗಳು ಬೇಕು. ಹಾಗಾಗಿ ಗ್ಲೋಬಲ್ ಎಜುಕೇಶನ್ ಬನಟ್ಟಿಯಲ್ಲಿ ಮತ್ತು ಧಾರವಾಡದಲ್ಲಿ ಒಳ್ಳೆಯ ಶಿಕ್ಷಕರ ಒಂದು ತಂಡವೇ ನಿಮಗೆ ಗೈಡ್ ಮಾಡಲಿದೆ. ಅದು ಸೈಂಟಿಫಿಕ್ ಆದ ಮೆಥಡ್ ಅಲ್ಲಿ ನಿಮ್ಮನ್ನ ಪ್ರಿಪರೇಷನ್ ಮಾಡೋದ್ರಿಂದ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಒಂದು ಸ್ಕೋರ್ ಅನ್ನ ಮಾಡುವಂತಹ ಎಬಿಲಿಟಿಯನ್ನ ನಿಮ್ಮಲ್ಲಿ ತುಂಬಲಾಗ್ತದೆ. ಕನ್ನಡ ಮಾಧ್ಯಮದಲ್ಲಿ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಹೊಸ ಬ್ಯಾಚ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಸಂಪರ್ಕಿಸಿ. ಗ್ಲೋಬಲ್ ಎಜುಕೇಶನ್ ಬನಟ್ಟಿ ಈ ಒಂದು ನಂಬರ್ಗೆ ಸಂಪರ್ಕ ಮಾಡ್ರಿ. ಗ್ಲೋಬಲ್ ಎಜುಕೇಶನ್ ಧಾರವಾಡಕ್ಕೆ ನೀವೇನಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ಈ ನಂಬರ್ಗೆ ಸಂಪರ್ಕಿಸಿ ಅಂತ ಹೇಳ್ತಾ, ನೀವು ಹೊಸ ಬ್ಯಾಚ್ ನಲ್ಲಿ ಎಲ್ಲರೂ ಭೇಟಿ ಆಗೋಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಹಿಂದ್, ವಂದೇ ಮಾತರಂ, ನಮಸ್ಕಾರ.